ಪ್ರಿಂಟ್ ಮಾಡ್ಕೊಡಿ. ಅಲ್ಲೇನು ಬರೀ ಎಂಬಾರು ತಗೊಂಡಿದ್ರೆ ಒಂದು ಕಾಸನ್ನ ಇನ್ನು ಮಾತ್ರೆಗೆ ಹೊರಗಡೆ ಬಂದಿದ್ದು ಇಂಜೆಕ್ಷನ್ ಏನು ದುಡ್ಡು ತಗೊಂಡಿಲ್ಲ. ಆ ಇಂಜೆಕ್ಷನ್ ತಗೊಂಡ ಮೇಲೆ ಒಂದು ವರ್ಷ ಆದ್ಮೇಲೆ ಏನೂ ನನಗೆ ನೋವು ಕಾಣಲಿಲ್ಲ, ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಈ ಒಂದು ವರ್ಷ ಹೀಗೆ ನನಗೆ ಈ ಮಂಡಿ ಸ್ವಲ್ಪ ಇಲ್ಲಿ ನೋವು ಕಾಣ್ತು ಒಂಚೂರು. ಅದನ್ನ ನನಗೆ ಯಾರು ಹೇಳಿದ್ರು ಏನೇನು ಮಾಡಿದ್ದು ಈ ಅಕ್ಕಿ ಪಿಕ್ಕರು ಅವರು ಎಣ್ಣೆ ಕೊಡ್ತಾರೆ ತಿಕ್ಕಪ್ಪ ಅಂತೇಳಿ ಅದು ತಿಕ್ಕೆ. ಆಮೇಲೆ ಮೈಸೂರು ಹೋಗಿ ಇಂಜೆಕ್ಷನ್ ಮಾಡೋದು ಮಂಡಿಗೆ. ಇವೆಲ್ಲರೂ ಮಾಡಿದ್ಮೇಲೆ ನಿಂತಿದ್ದ ದಪ್ಪ ಆಗೋದು ಮಂಡಿ. ಈಗ ಹೊರಗಡೆದು ಎಣ್ಣೆಗಳನ್ನ ಉಪಯೋಗಿಸುವಾಗ ಇನ್ನೂ ಜಾಸ್ತಿ ಆಯ್ತು, ನೋವು ಜಾಸ್ತಿ ಆಗ್ಬಿಟ್ಟು ಕೂಡ್ಬಿಟ್ಟು ಹಂಗೆ ದೇವರು ತುಂಡನಾಗ್ಬಿಟ್ಟು ಮಂಡಿ ಅಂತ ಈಗ ಎದ್ದು ಮಾಡೋಕೆ ಕಾಲ ಆಗ್ಬಿಟ್ಟು ಹೌದು. ಇವತ್ತೇನಿಲ್ಲ ಈ ಎಣ್ಣೆ ಹಾಕ್ಬೋದು, ಹೆಂಗ್ ಬಂದೇನಿಲ್ಲ. ಈಗ ಹೊರಗಡೆ ಎಣ್ಣೆಗಳು ಉಪಯೋಗಿಸಿದಾಗ ನೋವು ಜಾಸ್ತಿ ಆಯ್ತು. ಈ ಗ್ರೀನ್ ಲೈಟ್ ಪೇನ್ ಕಿಲ್ ಆಯಿಲ್ ಈ ಒಂದು ಆಯಿಲ್ ಹಾಕಿದ್ಮೇಲೆ ನೋವು ಜಾಸ್ತಿ ಆಯ್ತು, ಕಮ್ಮಿ ಆಯ್ತು? ಕಮ್ಮಿ ಆಗ್ತದೆ. ಬನ್ನಿ ಜೋರಾಗಿ ಚಪ್ಪಾಳೆ. ಈ ಪಥ್ಯ ಉಪವಾಸ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ಈ ಆಯಿಲ್ ಉಪಯೋಗಿಸಿದ್ಮೇಲೆ ಏನಾದ್ರು ವಾಕಿಂಗು ಜಾಕಿಂಗು ಅಲ್ಲಿ ಹೋಯ್ತಾ ಇದ್ದೀರಾ? ಎಲ್ಲೂ ಹೋಯ್ತಾ ಇಲ್ಲ. ಬರ್ತಾ ಇದ್ದೀರಾ, ಥೆರಪಿ ಮಾಡ್ತಿದ್ದೀರಾ, ಆರಾಮಾಗಿ ನಿಮ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಹೊಟ್ಟೆಗೆ ಸಾಯಂಕಾಲ ಬಂದು ಹಾಲು ಕೊಡೋಕೆ ಹಾಕೊಡ್ತೀನಿ, ತಗೊಳ್ಳೋಕೆ ಹಾಕ್ತಾರೆ. ನಾನೇ ಹಾಕ್ತಾ ಇದ್ದೆ. ಈ ನೋವು ಬಂದವನ್ನ ನಾನು ಹಾಲು ತಗೊಂಡೋಗ್ತೇನೆ, ಮನೇಲಿ ತಗೊಂಡು ಹಾಲು ಹಾಕ್ತಾರೆ. ನನಗೆ ವಾಕಿಂಗ್ ಎಲ್ಲೂ ಹೊಡಿತಾ ಇಲ್ಲ. ಇಲ್ಲಿಂದ ಏನು ಸೈಡ್ ಎಫೆಕ್ಟ್ ಆದ್ರೆ ಆಗಿಲ್ಲ ನಿಮ್ಗೆ? ಯಾವುದೇ ರೀತಿ ಅಡ್ಡ ಪರಿಣಾಮ? ಸುಸ್ತು, ಆಯಾಸ ಯಾವುದು ತೊಂದರೆ ಇಲ್ಲ. ಅದರೊಳಗೆ ಮತ್ತೆ ತಲೆ ಸುತ್ತು ಬಂದ್ಬಿಟ್ಟು ಫಸ್ಟ್ ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ತಲೆ ಸುತ್ತು ಉಂಟು ಹಂಗಲ್ಲ, ಸುಮ್ಮನೆ ನಿಂತು ತಂಗಿಲ್ಲ ಅವ್ರಿಗೆಲ್ಲ ಎಸ್ಬಿಡೋದು. ಆಗ 4 ದಿವಸ ಬರಲಿಲ್ಲ ಇಲ್ಲಿಗೆ. ಆ ತಲೆ ಸುತ್ತು ಒಂದು ದಿವಸ 4 ದಿವಸ ಬರೋಕ್ಕಾಗಲಿಲ್ಲ. ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ಬಸ್ ಹತ್ತೋ ಬಿಸಿಬಿಡೋದು ಏನಂತ ಮನೇಲಿ ಹೋಗಬೇಡ ಅಂತ. ಆಮೇಲೆ ಅವಾಗ ಕಡಿಮೆ ಆಯ್ತು ಬಂದೆ. ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಆದ್ರೂ ಭಯ ಪಡಲಿಲ್ಲ, ಮತ್ತೆ ಅದನ್ನ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈಗ ಇಷ್ಟು ರಿಸಲ್ಟ್ ನಿಮ್ಗೆ ಎಲ್ಲರೂ ಹೊರಗಡೆ ಸಿಕ್ಕಿದ್ದ? ಖುಷಿಯಾಗಿದ್ದೀರಾ? ಈಗ ಫಸ್ಟ್ ಒಂದಿನ ನೀವು ಹತ್ತಿದ್ದು ನಾನು ನೋಡಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ 3ನೇ ದಿನಕ್ಕೂ 4ನೇ ದಿನಕ್ಕೂ ಕಣ್ಣೀರು ಹಾಕ್ತಿದ್ರಿ ಅಲ್ವಾ? ನೋವು ಜಾಸ್ತಿ. ಆಮೇಲಿಂದ ಏನಾರು ಅಡ್ತಾ ಇದ್ದೀರಾ? ಈಗ ನಗ್ನಾಗ್ತಾ ಇದ್ದೀರಾ? ಖುಷಿಯಾಗಿದ್ದೀರಾ? ಅಂದ್ರೆ ಸ್ವಲ್ಪ ನನಗೆ ಬಾರಿ ನಿಮ್ಗೆ ಕೃತಜ್ಞತೆ ಹೇಳೋದು ನನಗೆ ಸಾಧ್ಯವಾಗಿಲ್ಲ. 1.5 ತಿಂಗಳಿಗೆ 75 ಭಾಗ ರಿಸಲ್ಟ್ ಬಂದೈತೆ. ಇನ್ನೊಂದು 3 ತಿಂಗಳು 4 ತಿಂಗಳು ಥೆರಪಿ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ರಿಸಲ್ಟ್ ಬರುತ್ತೆ. ಇಲ್ಲಿರೋರಿಗೆ ಬರೋರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಬಂದು ದಯವಿಟ್ಟು ಯಾರು ತಪ್ಪಿಸ್ಕೊಬೇಡಿ. ಮೊದಲಿಂದ ಲೇಟ್ ಆಗ್ತದೆ, ತಕ್ಷಣಕ್ಕೆ ಹೋಗಲ್ಲ. ಈಗ ತಕ್ಷಣಕ್ಕೆ ಹೋಗೋದ್ರಲ್ಲಿ ಹಾಸ್ಪಿಟಲ್ಗಳಲ್ಲಿ ಇರ್ತಾರೆ, ಮಾತ್ರೆ ಕೊಡ್ತಾರೆ, ಕಡಿಮೆ ಆಗ್ತದೆ. ಇದನ್ನು ಗುಣ ಆಯ್ತು, ಏನೂ ಇಲ್ಲ, ತಿರ್ಗಿ ನಾಳೆ ಬರ್ತದ್ದು. ಇವತ್ತು ಗುಣ ಆಗ್ತದೆ. ಎಷ್ಟು ದಿವಸ? ಒಂದು 3 ದಿವಸ ನನಗೆ ಅದೇ ರೀತಿ ನನಗೆ ಆಗ್ತಿತ್ತು. ಇಂಜೆಕ್ಷನ್ ಮಾತ್ರೆ ತಗೊಂಡಾಗ 4 ದಿವಸ ಊರಂತೆ ಇರ್ತಿಲ್ಲ, ನೋಡ್ಕೊಂಡ್ಬಿಟ್ಟು ನಮ್ಮ ಮನೇಲಿ ಹೆಂಗೆ ಪರವಾಗಿಲ್ಲ ನನಗೇನು ತೊಂದರೆ ಏನೋ ನೋವಿಲ್ಲ ಅಂತ ತಿರ್ಗಿ 3 ದಿನ ನೋಡ್ಕೊಂಡ್ಬಿಡೋದು. ಮಾತ್ರೆ ನುಂಗಿ ನಾನು ಜೀವನೇ ಹಾಳಾಗೋಗ್ಬಿಡ್ತು. ಅಷ್ಟು ಮಾತ್ರೆ ನುಂಗಿದ್ದೀನಿ 1.5 ದಿನ. ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ದು ಲೇಟು, ತುಂಬಾ ಲೇಟ್ ಆಗ್ತದೆ. ತಕ್ಷಣಕ್ಕೆ ಗುಣ ಆಗಲ್ಲ. ಯಾಕೆ? ಇದು ಮಾತ್ರೆ ಐಟಲ್ಲ, ಮತ್ತೆ ಇಂಜೆಕ್ಷನ್ ಅಲ್ಲ, ಒಂದು ಇದ್ರದ್ದೇನಲ್ಲ. ಥೆರಪಿ ತಗೊಳ್ಳೋದೇಶ ಏನು ಮಾಡ್ತಾರೆ, ಆ ಕಲ್ಲನ್ನ ಕಾವು ನಮ್ಮ ತಲೆಗೆ ತಗೊಂಡು ಅದೇನು ಮಾಡ್ತಾರೆ, ಆ ನೋವು ಎಲ್ಲ ಎಳಿಬೇಕಾಗುತ್ತೆ. ಆ ನೋವು ಎಳೆದು ಅದು ಗುಣಪಡಿಸೋದು ಅದು ಸತ್ಯ. ಇದನ್ನ ಯಾರು ಇದನ್ನ ಮಾಡ್ಕೋಬೇಡಿ. ಬನ್ನಿ, ಥೆರಪಿ ತಗೊಳ್ಳಿ. ಆ ಡಾಕ್ಟರ್ಗಳು ಏನು ಹೇಳ್ತಾರೆ ಅದನ್ನು ಹೇಳ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದರಿಂದ ಮಾಡ್ಕೊಂಡು ದಯವಿಟ್ಟು ನಿಮಗೆಲ್ಲ ಕೈ ಇಟ್ಟಿದ್ದೀನಿ. ದಯವಿಟ್ಟು ತಪ್ಪಿಸ್ಕೋಬೇಡಿ. ಬನ್ನಿ. ಜೋರಾಗಿ ಚಪ್ಪಾಳೆ ಬರಲಿ. ಅದಕ್ಕೋಸ್ಕರ ಎಷ್ಟು ಕುಲಂಕುಷವಾಗಿ ಹೇಳ್ಕೊಟ್ರು. ಹೌದು, ಆ ಮೇಡಮ್ ನೀವು ಹೇಳೋಗಿ ನೀವು ಕೇಳ್ಬಿಟ್ರೆ ಬೇಗ ವಾಸಿ ಆಗುತ್ತದೆ. ಆದರೆ ನೀವೇನು ಮಾಡ್ತೀರಾ, ಅರ್ಜೆಂಟ್ ಮಾಡ್ಬಿಡ್ತೀರಾ, ಬಸ್ ಬರ್ತದೆ ಅಂತೀರಾ, ಮಕ್ಳು ಕಾಯ್ತವ್ರೆ ಅಂತೀರಾ. ಹಂಗಾಗಿ ಸ್ವಲ್ಪ